ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಮನಿಗೆ ಪ್ರಿಯವಾದಂತಹ ಎರಡು ಪದಾರ್ಥಗಳು ಅಂದರೆ ಕೋಸಂಬರಿ ಮತ್ತು ಪಾನಕ. ಯಾಕೆ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ಅಂದರೆ ರಾಮನವಮಿಗೆ ನಾವು ಪ್ರತಿ ವರ್ಷ ಈ ಎರಡು ತಿನಿಸುಗಳನ್ನು ರಾಮನಿಗೆ ನೈವೇದ್ಯವಾಗಿ ಮಾಡ್ತೀವಿ. ಹಾಗೆ ಫಸ್ಟು ಯಾಕೆ ಅಂತ ನೋಡೋಣ. ನಾವೊಂದು ಬಟ್ಲನ್ನು ತಗೊಂಡಿದ್ದೀನಿ. ಈಗಾಗಲೇ ಮೊದಲೇ ಅರ್ಧ ಗಂಟೆ ನೆನೆಸಿರ್ತಕ್ಕಂಥ ಹೆಸರು ಬೇಳೆನ ತಗೊಂಡಿದ್ದೀನಿ. ಅರ್ಧ ಕಪ್ಪು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊದಲೇ ತುರಿದಿರೋಂತಹ ಸೌತೆಕಾಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿದಿರ್ತಕ್ಕಂಥ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಂಥ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ 1 ಕಪ್ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋಂತಹ 1 ಕಪ್ ಇದು ಒಣ ಅಥವಾ ಹಸಿ ತೆಂಗಿನಕಾಯಿ ಎರಡೂ ಯೂಸ್ ಮಾಡ್ಬೋದು. ಹಸಿ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ನಿಂಬೆ ರಸವನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ದಾಳಿಂಬೆ ಕೂಡ ಹಾಕ್ಕೋಬೋದು, ಅದು ಆಪ್ಷನಲ್ ಆಗಿರುತ್ತೆ. ಈ ಒಂದು ಕೋಸಂಬರಿ ರಾಮನಿಗೆ ತುಂಬ ಪ್ರಿಯವಾದಂಥದ್ದು. ಇದನ್ನು ನೀವು ಈ ಒಂದು 22ನೇ ತಾರೀಕು ಸೋಮವಾರದಂದು ಮಾಡ್ತಿರುವಂಥ ಪೂಜೆ ದಿನ ರಾಮನಿಗೆ ನೈವೇದ್ಯವಾಗಿ ಇಟ್ಟರೆ ತುಂಬಾ ಒಳ್ಳೆಯದು. ನಿಮ್ಗೆ ಗೊತ್ತಿರೋ ಹಾಗೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶ್ರೀರಾಮ ಅಭಿಜಿನ್ ಮುಹೂರ್ತದಲ್ಲಿ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಅಮೃತ ಸಿದ್ಧಿ ಯೋಗ ಇಂತಹ ಮಂಗಳಕರ ಸಂದರ್ಭದಲ್ಲಿ ಜನಿಸಿದ್ದಾನೆ. ಆದ್ದರಿಂದವೇ ಈ ಒಂದು ದಿನವನ್ನು ನಾವು ರಾಮನ ಪ್ರತಿಷ್ಠಾಪನೆಗೆ ಆಯ್ಕೆ ಮಾಡಿಕೊಂಡಿರ್ತಾರೆ. ಈ ಒಂದು ದಿನ ರಾಮನ ಒಂದು ಪ್ರಿಯವಾದ ವಸ್ತುಗಳನ್ನು ಮಾಡೋದ್ರಿಂದ ಅಥವಾ ರಾಮಸ್ತೋತ್ರವನ್ನು ಪಠಿಸುವುದರಿಂದ, ರಾಮನ ಒಂದು ರಾಮಕೋಟಿಯನ್ನು ಬರೆಯುವುದರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ದಿನ ಭಗವಾನ್ ವಿಷ್ಣುವು ಆಮೆಯ ಅವತಾರವನ್ನು ತೆಗೆದುಕೊಂಡು ಸಾಗರ ಮಂಥನದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದನು. ಭಗವಾನ್ ಶ್ರೀರಾಮನನ್ನು ವಿಷ್ಣುವಿನ ಅವತಾರವಾಗಿದ್ದಾನೆ. ಆದ್ದರಿಂದ ಈ ದಿನವನ್ನು ಅತ್ಯಂತ ಮಂಗಳಕರ ದಿನವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇದೇ ಒಂದು ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ ಇನ್ನೊಂದು ಪದಾರ್ಥ ಆದಂತಹ ಪಾನಕ ಹೇಗೆ ಮಾಡೋದು ಅಂತ ನೋಡೋಣ. 1 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಕರಗಿದ ಮೇಲೆ ಈ ಬೆಲ್ಲದ ಪಾನಕ ಸಹ ರಾಮನಿಗೆ ಪ್ರಿಯವಾದ ವಸ್ತು ಆಗಿರುತ್ತೆ. ಇದಕ್ಕೆ ಸ್ವಲ್ಪ 1/2 ಸ್ಪೂನಷ್ಟು 1 ಸ್ಪೂನಷ್ಟು ನಾನಿಲ್ಲಿ ನಿಂಬೆ ರಸವನ್ನು ಹಾಕ್ತಾ ಇದ್ದೀನಿ. ಹಾಗೆ ಪುಡಿ ಮಾಡಿರ್ತಕ್ಕಂಥ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಒಂದು ಬೆಲ್ಲದ ಪಾನಕವನ್ನು ನಾವು ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗತ್ತೆ. ಬೆಲ್ಲದ ಪಾನಕ ಸೇವನೆ ಮತ್ತು ಆರೋಗ್ಯಕ್ಕೆ ಮತ್ತು ಆಯಸ್ಸು ಅಭಿವೃದ್ಧಿಗೆ ಒಳ್ಳೆಯದು ಅಂತ ಹೇಳಿ ನಮ್ಮ ಆಯುರ್ವೇದ ತಜ್ಞರು ಮೊದಲೇ ಹೇಳಿದ್ದಾರೆ. ಈ ಒಂದು ಬೆಲ್ಲದ ಪಾನಕವನ್ನು ನಾವು ದೇವರಿಗೆ ನೈವೇದ್ಯವಾಗಿ ಇಡೋಕ್ಕಿಂತ ಮುಂಚೆ ನಾವು ಇದಕ್ಕೊಂದು ತುಳಸಿ ದಳವನ್ನು ಇಟ್ಬಿಟ್ಟು ಇದನ್ನು ದೇವರ ಮುಂದೆ ಇಟ್ಟರೆ ತುಂಬಾ ಒಳ್ಳೆಯದು. ಈ 2 ಪದಾರ್ಥಗಳನ್ನು ನಾವು ರಾಮನವಮಿ ಮಾಡ್ತೀವಿ. ಅದೇ ರೀತಿ ನಾವು ರಾಮ ಪ್ರತಿಷ್ಠಾಪನೆಯ ದಿನ ಸಹ ಈ 2 ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವಾಗಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಈ ಒಂದು ದಿನ ತುಂಬ ಒಳ್ಳೆಯ ದಿನ ಆಗಿದೆ. ಜ್ಯೋತಿಷಿಗಳ ಪ್ರಕಾರ ಈ ದಿನ ಅಭಿಜಿನ್ ಮುಹೂರ್ತ, ಸರ್ವಾರ್ಥ ಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಮತ್ತು ರವಿಯೋಗ ಎಂಬ 3 ಶುಭ ಯೋಗಗಳು ಒಟ್ಟಿಗೆ ಬಂದಿವೆ. ಈ ದಿನ ಯಾವುದೇ ಶುಭ ಕಾರ್ಯಕ್ಕೆ ಅತ್ಯಂತ ಯೋಗದ ದಿನ ಅಂತೇಳಿ ನಾವು ಪರಿಗಣಿಸ್ತಾ ಇದ್ದೀವಿ. ಆದ್ದರಿಂದ ಈ ಯೋಗಗಳಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಯಾವ ವ್ಯಕ್ತಿ ಮಾಡಿದರೂ ಸಹ ಅವರಿಗೆ ಎಲ್ಲ ರೀತಿಯ ಯಶಸ್ಸು ಪಡೆದುಕೊಳ್ಬೋದು. ಶ್ರೀರಾಮನನ್ನು ಭಜಿಸುತ್ತಾ ನಾವು ಈ ಒಂದು ರಾಮನ ಆರಾಧನೆಯನ್ನು ಮಾಡಿ ಜಯ ರಾಮ, ಜಯ ಶ್ರೀರಾಮ್, ಜಯ ಜಯ ರಾಮ ಅಂತೇಳಿ ಒಂದು ಮಂತ್ರವನ್ನು ಪಠಿಸುವುದರ ಮೂಲಕ ರಾಮನ ಆಶೀರ್ವಾದಕ್ಕೆ ನಾವು ಪ್ರಾಪ್ತರಾಗ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ದಿನದಂದು ನಾವು ಈ 2 ಪದಾರ್ಥಗಳನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟು ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಅಂದರೆ ಈ 2 ಪದಾರ್ಥಗಳನ್ನು ಅಂದರೆ ಕೋಸಂಬರಿ ಮತ್ತು ಪಾನಕವನ್ನು ಈ ದಿನ ದಾನ ಮಾಡೋದ್ರಿಂದ ಸಹ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೂ ಅಕ್ಕಪಕ್ಕದ ಮನೆಯವ್ರ ಜೊತೆಗೂ ಸಹ ಹಂಚಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.